ಸರ್, ನಾನು ಚಿನ್ನದ ಚಾನಲಿಂದ ಬಂದಿದ್ದೀನಿ. ಸರ್, ನಮ್ಮ ಸ್ಕೂಲ್ನಾಗ ಪ್ರಾಜೆಕ್ಟು ಟೆಸ್ಟು ಅದು ಇದು ಅಂತಾರೆ. ನನಗರೆ ಸಾಕಾಗಿ ಹೋಗ್ತದೆ, ಬಿಟ್ಟು ಓಡ್ ಹೋಗ್ಬೇಕು ಅನ್ನಿಸ್ತದೆ. ನಿಮ್ಮ 24 hours ರಾತ್ರಿ ಹಗಲು ಕೆಲಸ. ನಿಮಗೆ ಯಾವಾಗಾದ್ರೂ ಬಿಟ್ಟು ಓಡ್ ಹೋಗ್ಬೇಕು ಅನ್ನಿಸ್ತದೇನು? ಹಾಗಾದ್ರೆ ನೀವೇನು ಮಾಡ್ತೀರಿ? ಓಕೆ, ನಾನು ನೆನ್ನೆ ಎಲ್ಲೋ ಒಂದು ಶಾಯರಿ ಕೇಳ್ತಾ ಇದ್ದೆ, ಕರೆಕ್ಟ್ ಶಬ್ದ ನೆನಪುಳಿದಿಲ್ಲ. ನೀವು ಏನನ್ನು ಪ್ರೀತಿಸ್ತೀರೋ ಅದು ನಿಮಗೆ ಸುಸ್ತು ಮಾಡೋದಿಲ್ಲ, ಏನನ್ನು ಪ್ರೀತಿಸೋದಿಲ್ವೋ ಅದು ನಿಮಗೆ ಸುಸ್ತು ಮಾಡುತ್ತೆ. ಮತ್ತು ಕೂಲಿ ಕೆಲಸದವ್ರು ಮಾತ್ರ ಸುಸ್ತಾಗ್ತಾರೆ ಅಂತ. ಕೂಲಿ ಕೆಲಸದವ್ರು ಮಾತ್ರ ಸುಸ್ತಾಗ್ತಾರೆ. ಕೂಲಿ ಕೆಲಸ ಅಂದರೆ ನೀವು ಯಾರೋ ದಿನಗೂಲಿ ಮಾಡೋನು ಅಷ್ಟೇ ತಲೆಯಲ್ಲಿ ಇಟ್ಕೋಬೇಡಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮನೆಗೆ ಸುಸ್ತಾಗಿ ಬರ್ತಿದ್ರೆ ಅವ್ನು ಮಾಡ್ತಾ ಇರೋದು ಕೂಲಿನೇ. ಇನ್ನು ಕುರ್ಚಿ ಹಾಕಿ ಕುರ್ಚಿ ಎತ್ತಿಡೋರು ಖುಷಿಯಿಂದ ಮಾಡ್ತಾಯಿದ್ರು, ಅವ್ರು ಕೆಲಸ ಮಾಡ್ತಾ ಇರೋದು ಆತ್ಮಸಂತೃಪ್ತಿಗೆ. ಅದೇನು ಕೂಲಿ ಕೆಲಸ ಅಂದರೆ ನಾನೇನೋ ಇದನ್ನು ಮಾಡಿದೆ ಅಂತಲ್ಲ. ವಾಟ್ ಐ ಡೂ ಅಲ್ಲ, ಐ ಲವ್. ಅಷ್ಟು ಖುಷಿ ಕೊಡುತ್ತೆ ನನಗೆ. ಈಗ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡಿ ಆಡಿ ಸುಸ್ತಾಗಕ್ಕೆ ಸಾಧ್ಯನಾ? ಆಗಿರೋಕ್ಕೆ ಸಾಧ್ಯನಾ? ಇಲ್ಲ, ಬಿಕಾಸ್ ಈ ಎಂಜಾಯ್ಸ್ ಇಟ್. ನೀವು ನಾಟಕ ಮಾಡಿದ್ರೆ ಸುಸ್ತಾಗತ್ತಾ? ಡ್ರಾಮಾ ಮಾಡಿದ್ರೆ ಸುಸ್ತಾಗತ್ತಾ? ಬಿಕಾಸ್ ಯು ಎಂಜಾಯ್ ಇಟ್. ಅಸೈನ್ಮೆಂಟ್ ಯಾಕೆ ಸುಸ್ತಾಗತ್ತೆ ಅಂದರೆ ಯು ಡೋಂಟ್ ಲೈಕ್ ಇಟ್. ನಿಮ್ಗೆ ಇಷ್ಟ ಇಲ್ಲ ಅಂತ ಸುಸ್ತಾಗತ್ತೆ. ಹಾಗೆ ನನಗೆ ಅಷ್ಟು ಕೆಲಸ ಮುಗಿದ ಮೇಲೆ ಇವತ್ತೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು. ಯಾವತ್ತೂ ನಾನು ಕೆಲಸಕ್ಕೆ ನಿಂತ್ಕೊಂಡು ನಾನು ಒಂದು ಸಿಂಗಲ್ ಸ್ಟ್ರೆಚಲ್ಲಿ 13 ತಾಸು ಲೈವ್ ಮಾಡಿದ್ದೀನಿ. ನಾನು 13 ತಾಸು ಸಿಂಗಲ್ ಸ್ಟ್ರೆಚಲ್ಲಿ ಲೈವ್ ಮಾಡಿದ್ದೀನಿ. ಮೊದಲನೆಯ ತಾಸಿನಲ್ಲಿ ಯಾವ ಮೂಡ್ನೊಂದಿಗೆ ನಾನು ಸ್ಟುಡಿಯೋಗೆ ಹೋಗಿದ್ನಲ್ಲ, 13ನೇ ತಾಸು ಅದೇ ಮೂಡಿನೊಂದಿಗೆ ಸ್ಟುಡಿಯೋದಿಂದ ಹೊರಗೆ ಬಂದಿದ್ದೀನಿ. ಏನೂ ಸುಸ್ತು ಅನಿಸಿಲ್ಲ, ಬಿಕಾಸ್ ಐ ಲವ್ ದ್ಯಾಟ್. ಹಾಗೆ ನೀವು ಮಾಡೋ ಕೆಲಸನೂ ಅಷ್ಟೇ, ಯಾವುದನ್ನು ಇಷ್ಟಪಟ್ಕೊಂಡು ಮಾಡಿ. ಆಟ ಆಡುವಾಗ ಯಾವಾಗಲೂ ಸುಸ್ತಾಗುತ್ತಾ ನಿಮಗೆ? ಹೋಮ್ವರ್ಕ್ ಮಾಡುವಾಗ? ಅದೇ ನನಗೆ ನಮ್ಮ ದೊಡ್ಡಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆಗಿರ್ಬೇಕು ಅಂತ. ವೃತ್ತಿ ಪ್ರವೃತ್ತಿ ಒಂದೇ ಆದರೆ ಜೀವನ ಚೆನ್ನಾಗಿರುತ್ತೆ. ನೀವು ದೊಡ್ಡವರಾಗಿ ನಿಮಗೆ ಡ್ರಾಮಾ ಅಂದರೆ ಇಷ್ಟ ಅಲ್ವಾ? ಡ್ರಾಮಾದಲ್ಲೇ ನಿಮ್ಮ ಕರಿಯರ್ ಬಿಲ್ಡ್ ಆದರೆ ಯಾವತ್ತೂ ಸುಸ್ತಾಗೋದಿಲ್ಲ. ನಿಮ್ಗೆ ಇಷ್ಟ ಡ್ರಾಮಾ, ಬಟ್ ನೀವು ನಿಮ್ಮ ಅಪ್ಪ ಅಮ್ಮನ ಫೋರ್ಸಿಗೆ ಎಂಜಿನಿಯರ್ ಆಗಿ ಯಾವ ಸಾಫ್ಟ್ವೇರ್ ಕಂಪ್ನಿ ಸೇರ್ಕೊಂಡ್ಬಿಟ್ರೆ ಅವಾಗ ವೇಟ್ ಮಾಡ್ತಾ ಇರ್ತೀರಿ, ಸ್ಯಾಟರ್ಡೇ ಯಾವಾಗ ಬರುತ್ತೆ, ಸಂಡೇ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರಿ. ಸೊ ಸುಸ್ತಾಗೋದು ಬಿಡೋದು ನೀವು ಎಷ್ಟು ಇಷ್ಟಪಟ್ಕೊಂಡು ಆ ಕೆಲಸ ಮಾಡ್ತಿರ್ತೀರಿ ಅಂತ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.